ಪ್ರಕಟಣೆಯ ಪುಸ್ತಕದಲ್ಲಿ ಒಂದು ತುಂಬನೇ ಕುತೂಹಲಕಾರಿ ವಿಷಯವಿದೆ. ಅದು ಒಂದು ಚಿಕ್ಕ ಪುಸ್ತಕ. ಏನಿದು? ಇದರಲ್ಲಿ ಏನಿದೆ? ಮತ್ತೆ ಇದರ ಸಂದೇಶ ಇವತ್ತಿನ ದಿನಕ್ಕೆ ಯಾಕೆ ಇಷ್ಟು ಮುಖ್ಯ? ಬನ್ನಿ, ಈ ಒಂದು ರೋಚಕವಾದ ಪ್ರವಾದನೆಯನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ನೋಡಿ, ಈ ಕಥೆ ಶುರುವಾಗೋದೇ ಒಂದು ಅದ್ಭುತವಾದ ಚಿತ್ರಣದೊಂದಿಗೆ. ಒಬ್ಬ ಶಕ್ತಿಶಾಲಿ ದೇವದೂತ ಕೈಯಲ್ಲಿ ಒಂದು ಸಣ್ಣ ತೆರೆದ ಪುಸ್ತಕವನ್ನ ಹಿಡಿದಿದ್ದಾನೆ. ಇದು ಯಾವುದೋ ಒಂದು ದೊಡ್ಡ ಘೋಷಣೆಗೆ ವೇದಿಕೆಯನ್ನ ಸಿದ್ಧಪಡಿಸ್ತಿರುವ ಹಾಗೆ ಕಾಣಿಸ್ತೆ. ಹಾಗಾದ್ರೆ ಈ ಚಿಕ್ಕ ಪುಸ್ತಕ ಅಂದ್ರೆ ಏನು? ಮಾನವ ಕುಲಕ್ಕೆ ಇದರಲ್ಲಿ ಯಾವ ಸಂದೇಶ ಅಡಗಿದೆ? ಇದೇ ನೋಡಿ ಇವತ್ತು ನಾವು ಬಿಡಿಸಲಿರುವ ಮುಖ್ಯವಾದ ರಹಸ್ಯ. ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರವಾದನೆಯನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈ ಪುಸ್ತಕದ ಪ್ರಯಾಣವನ್ನ ನಾವು 5 ಮುಖ್ಯ ಹಂತಗಳಲ್ಲಿ ನೋಡೋಣ. ಮೊದಲು ಮುದ್ರಿತ ಪ್ರವಾದನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದು ಹೇಗೆ ಬಹಿರಂಗಗೊಂಡ ಪ್ರವಾದನೆ ಆಯಿತು, ಅದರಲ್ಲಿರುವ ಅಂತಿಮ ಎಚ್ಚರಿಕೆ ಏನು, ಈ ಸಂದೇಶವನ್ನ ಸಾರುವ ಸಂದೇಶವಾಹಕರು ಯಾರು, ಮತ್ತು ಕೊನೆಗೆ ಇದರ ಹಿಂದಿರುವ ಸಿಹಿ ಕಹಿ ಸತ್ಯ ಏನು ಅನ್ನೋದನ್ನ ನೋಡೋಣ. ಸರಿ, ನಮ್ಮ ಪ್ರಯಾಣದ ಮೊದಲನೇ ಭಾಗ ಮುದ್ರಿತ ಪ್ರವಾದನೆ. ಈ ರಹಸ್ಯದ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ಬೇಕು. ನೋಡಿ, ಈ ಕಥೆ ಶುರುವಾಗೋದು ಪ್ರವಾದಿ ದಾನಿಯೇಲನಿಂದ. ಆತನಿಗೆ ಸಿಕ್ಕಿದ ಪ್ರವಾದನೆ ಎಷ್ಟೊಂದು ಆಳವಾಗಿತ್ತಂದ್ರೆ ಅದನ್ನ ಮುಚ್ಚಿ ಮುದ್ರೆ ಹಾಕಿ ಒಂದು ನಿರ್ದಿಷ್ಟ ಕಾಲ ಬರುವವರೆಗೂ ರಹಸ್ಯವಾಗಿಡಬೇಕಾಯಿತು. ಅಂದ್ರೆ ಆ ಸಮಯ ಬರುವವರೆಗೂ ಅದರ ಅರ್ಥ ಯಾರಿಗೂ ತಿಳಿಯಬಾರ್ದು ಅಂತ. ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಮಯದ ಪರಿಕಲ್ಪನೆ. ಈ ಚಿಕ್ಕ ಪುಸ್ತಕ ಮುಖ್ಯವಾಗಿ ಕೊನೆಯ 1 ವಾರ ಅಂತ ಕರೆಯಲ್ಪಡುವ 7 ವರ್ಷಗಳ ಅವಧಿಯ ಬಗ್ಗೆ ಮಾತಾಡುತ್ತೆ. ಇದನ್ನ ಮಾನವ ಇತಿಹಾಸದ ಕೊನೆಯ ಅಧ್ಯಾಯ ಅಂತಾನೂ ಹೇಳಲಾಗುತ್ತೆ. ಆದ್ರೆ ಆ ಮುದ್ರೆ ಶಾಶ್ವತವಾಗಿರ್ಲಿಲ್ಲ. ಈಗ ನಾವು ಕಥೆಯ 2ನೇ ಭಾಗಕ್ಕೆ ಬರ್ತಿದ್ದೀವಿ, ಬಹಿರಂಗಗೊಂಡ ಪ್ರವಾದನೆ. ಇಲ್ಲಿಂದ ಕಥೆ ಸುಮಾರು 600 ವರ್ಷ ಮುಂದೆ ಹೋಗುತ್ತೆ, ಅಂದ್ರೆ ಅಪೊಸ್ತಲನಾದ ಯೋಹನ್ನನ ಕಾಲಕ್ಕೆ. ಇದು ನೋಡಿ, ಕಥೆಯ ಒಂದು ದೊಡ್ಡ ತಿರುವು. ದಾನಿಯೇಲನಿಗೆ ಸಿಕ್ಕಿದ ಪುಸ್ತಕಕ್ಕೆ ಮುದ್ರೆ ಹಾಕಲಾಗಿತ್ತು. ಆದ್ರೆ ಯೋಹಾನನಿಗೆ ಸಿಕ್ಕಿದ್ದು ಅದೇ ಪ್ರವಾದನೆಯ ತೆರೆದ ಪುಸ್ತಕ. ಇದರ ಅರ್ಥ ಏನು? ಅಂತ್ಯಕಾಲ ಶುರುವಾಗಿದೆ ಅನ್ನೋದಕ್ಕೆ ಇದೊಂದು ಸಂಕೇತ. ಈ ಟೈಮ್ಲೈನ್ ನೋಡಿದ್ರೆ ಈ ಪ್ರವಾದನೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಪ್ರಾಚೀನ ಬ್ಯಾಬಿಲೋನಿಂದ ಶುರುವಾಗಿ ಇವತ್ತಿನವರೆಗೂ ಇದು ಹರಡಿಕೊಂಡಿದೆ. ಅಷ್ಟೇ ಅಲ್ಲ, ಈ ಅಂತಿಮ ಅವಧಿಯ ಆರಂಭ ತುಂಬಾನೇ ಹತ್ರದಲ್ಲಿದೆ ಅಂತನೂ ಇದು ಸೂಚಿಸುತ್ತೆ. ಹಾಗಾದ್ರೆ ಈಗ ಪುಸ್ತಕ ತೆರೆದಿದೆ, ಅದರಲ್ಲಿ ಏನಿದೆ? ಇದರಲ್ಲಿರೋ ಸಂದೇಶವನ್ನ ಅಂತ್ಯಕಾಲದ ಶಾಶ್ವತ ಸುವಾರ್ತೆ ಅಂತ ಕರೆಯಲಾಗುತ್ತೆ. ಈ ಸಂದೇಶದಲ್ಲಿ 3 ಭಾಗಗಳಿವೆ. ಇದನ್ನ 3 ದೇವದೂತರು ಕೊಡುವ ಎಚ್ಚರಿಕೆ ಅಂತ ಹೇಳಲಾಗುತ್ತೆ. ಮೊದಲನೇದು ದೇವರನ್ನೇ ಆರಾಧಿಸಿ, 2ನೇದು ಭ್ರಷ್ಟ ವ್ಯವಸ್ಥೆಯಾದ ಬಾಬಿಲಾನ್ ನಾಶವಾಗಿದೆ ಅನ್ನೋದು, ಮತ್ತು 3ನೇದು ಮೃಗವನ್ನ ಆರಾಧಿಸಬೇಡಿ ಅನ್ನೋ ಸ್ಪಷ್ಟ ಆಜ್ಞೆ. ಅಂದ್ರೆ ಮನುಷ್ಯರ ಮುಂದೆ 2 ಆಯ್ಕೆಗಳು: ಸೃಷ್ಟಿಕರ್ತನನ್ನ ಆರಾಧಿಸೋದು ಅಥವಾ ಮೃಗವನ್ನ ಆರಾಧಿಸೋದು. ನೋಡಿ, ಸುವಾರ್ತೆಯ ಮೂಲ ಸತ್ಯ ಯಾವತ್ತಿಗೂ ಒಂದೇ, ಅದು ದೇವರ ಮೇಲಿನ ಪ್ರೀತಿ. ಆದ್ರೆ ಪ್ರತಿ ಕಾಲಘಟ್ಟಕ್ಕೂ ಅದರ ಎಚ್ಚರಿಕೆ ಬದಲಾಗುತ್ತೆ. ಈ ಅಂತಿಮ ಯುಗದ ಅತಿದೊಡ್ಡ ಸವಾಲು ಅಂದ್ರೆ ಅದು ಮೃಗದ ಆರಾಧನೆ. ಹಾಗಾಗಿ ಈ ಕಾಲದ ಸುವಾರ್ತೆ ಅದರ ಬಗ್ಗೆ ಎಚ್ಚರಿಸುತ್ತೆ. ಇಷ್ಟು ತುರ್ತಾದ ಸಂದೇಶವನ್ನ ಸಾರೋಕೆ ಸಂದೇಶವಾಹಕರು ಬೇಕೇ ಬೇಕಲ್ವಾ? ಹಾಗಾದ್ರೆ ಈ ಕೆಲ್ಸವನ್ನ ಯಾರು ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ 2 ಸಾಕ್ಷಿಗಳು ಅಂತ 2 ಪ್ರಮುಖ ವ್ಯಕ್ತಿಗಳನ್ನ ಪರಿಚಯಿಸಲಾಗುತ್ತೆ. ಇವರು ಶೋಕ ಮತ್ತು ಪಶ್ಚಾತ್ತಾಪದ ಸಂಕೇತವಾಗಿ ಗೋಣಿತಟ್ಟನ್ನ ಹಾಕ್ಕೊಂಡು ಸಂದೇಶವನ್ನ ಸಾರ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಒಂದು ಸಾಂಕೇತಿಕ ಸಮೀಕರಣವನ್ನ ಕೊಡಲಾಗಿದೆ. ಅಂದ್ರೆ ಈ ದರ್ಶನವನ್ನ ನೋಡಿದ ಯೋಹಾನನೇ ಆ 2 ಸಾಕ್ಷಿಗಳನ್ನ ಪ್ರತಿನಿಧಿಸುತ್ತಾನೆ. ಆ 2 ಸಾಕ್ಷಿಗಳು 1,44,000 ಜನರ ಒಂದು ವಿಶೇಷ ಗುಂಪನ್ನ ಪ್ರತಿನಿಧಿಸುತ್ತಾರೆ. ಈ ಎಲ್ಲರ ಜವಾಬ್ದಾರಿ ಒಂದೇ, ಆ ಚಿಕ್ಕ ಪುಸ್ತಕದಲ್ಲಿರುವ ಸಂದೇಶವನ್ನ ಜಗತ್ತಿಗೆ ತಲುಪಿಸೋದು. ಸರಿ, ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಸಂದೇಶದ ಪರಿಣಾಮ ಏನು ಮತ್ತು ಅದು ಜನರನ್ನ ಹೇಗೆ ವಿಭಜಿಸುತ್ತೆ ಅನ್ನೋದನ್ನ ನೋಡೋಣ. ಈ ಸಂದೇಶವಾಹಕರು ಮಾಡುವ ಒಂದು ಮುಖ್ಯವಾದ ಕೆಲಸ ಅಂದ್ರೆ ದೇವಾಲಯವನ್ನ ಅಳೆಯೋದು. ಇದು ಯಾವುದೋ ಕಟ್ಟಡವನ್ನ ಅಳೆಯೋದಲ್ಲ, ಬದಲಾಗಿ ವಿಶ್ವಾಸಿಗಳ ಆಧ್ಯಾತ್ಮಿಕತೆಯನ್ನ, ಅವರ ನಂಬಿಕೆಯನ್ನ ಅಳೆಯುವ ಒಂದು ಸಾಂಕೇತಿಕ ಕ್ರಿಯೆ. ಈ ಕೋಷ್ಟಕ ಈ ವಿಭಜನೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ ಕಡೆ ದೇವಾಲಯದ ಒಳಗೆ ಅಳೆಯಲ್ಪಟ್ಟು ರಕ್ಷಿಸಲ್ಪಟ್ಟವರು ಇದ್ದಾರೆ, ಇವರು ನಿಜವಾದ ಆರಾಧಕರು. ಇನ್ನೊಂದು ಕಡೆ ದೇವಾಲಯದ ಹೊರಗಿನ ಅಂಗಳದಲ್ಲಿ ಬಿಡಲ್ಪಟ್ಟವರು, ಇವರು ಕೇವಲ ಭಕ್ತಿಯನ್ನ ತೋರಿಕೆಗಾಗಿ ಮಾಡ್ತಾರೆ. ಅಂತಿಮವಾಗಿ ತಮ್ಮನ್ನ ತಾವು ಉಳಿಸ್ಕೊಳ್ಳೋಕೆ ಇವರು ಮೃಗವನ್ನ ಆರಾಧಿಸ್ತಾರೆ ಅಂತ ಹೇಳಲಾಗುತ್ತೆ.
ಈ ಇಡೀ ಅನುಭವವನ್ನ ಒಂದು ಅದ್ಭುತವಾದ ರೂಪಕದ ಮೂಲಕ ವಿವರಿಸಲಾಗಿದೆ. ಆ ಚಿಕ್ಕ ಪುಸ್ತಕವನ್ನ ತಿನ್ನುವುದು. ದೇವರ ಸತ್ಯವನ್ನ ಸ್ವೀಕರಿಸಿದಾಗ ಅದು ಬಾಯಿಗೆ ಜೇನಿನಂತೆ ಸಿಹಿಯಾಗಿರುತ್ತೆ. ಆದ್ರೆ ಅದೇ ಸತ್ಯವನ್ನ ಅಂದ್ರೆ ನಾಶದ ಎಚ್ಚರಿಕೆಯನ್ನ ಜಗತ್ತಿಗೆ ಸಾರಿದಾಗ ಅದು ಹೊಟ್ಟೆಯಲ್ಲಿ ಕಹಿಯಾಗುತ್ತೆ. ಯಾಕಂದ್ರೆ ಅದನ್ನ ಕೇಳಲು ಯಾರೂ ಸಿದ್ಧರಿರುವುದಿಲ್ಲ. ಹಾಗಾದ್ರೆ ಆ ಕಹಿಗೆ ಕಾರಣ ಏನು? ಪ್ರವಾದಿ ಯೆಹೆಜ್ಕೇಲನಿಗೆ ಆದ ಅನುಭವದ ಹಾಗೆ ಈ ಸಂದೇಶವಾಹಕಲಿಗೂ ಗೊತ್ತು. ತಾವು ಕೊಡುವ ಎಚ್ಚರಿಕೆಯನ್ನ ಕಠಿಣ ಹೃದಯದ ಜನರು ಕೇಳೋದಿಲ್ಲ ಅಂತ. ಆ ಅರಿವೇ ಕಹಿಯನ್ನ ಉಂಟುಮಾಡುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಮುಂದೆ ಆಯ್ಕೆ ಬಂದಾಗ ನಿಜವಾದ ಆರಾಧನೆಯನ್ನ ಯಾವುದು ನಿರ್ಧರಿಸುತ್ತೆ? ನಮ್ಮ ಹೊರಗಿನ ತೋರಿಕೆಯೇ ಅಥವಾ ನಮ್ಮ ಒಳಗಿನ ದೃಢವಾದ ನಂಬಿಕೆಯೇ?